ಲೋಕಾಲೆಕ್ಕಾಚಾರದಲ್ಲಿ ಇವತ್ತು ಚಿಕ್ಕೋಡಿ ಕ್ಷೇತ್ರ ಆಗಲೇ ಹೇಳಿದ ಹಾಗೆ ಬಹಳ ಮುಖ್ಯವಾಗಿ ಮತದಾರ ಪ್ರಭುಗಳ ನಿರ್ಣಯ ಅನ್ನೋದು ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಲ್ಲಿರುವಂತಹ ಜಾತಿವಾರು ಸಮುದಾಯಗಳ ಸಂಖ್ಯೆ ಅಂದಾಗ ಏನು ಮಾಹಿತಿ ಇದೆ ಬನ್ನಿ ನೋಡ್ತಾ ಹೋಗೋಣ. ಜಾತಿವಾರು ಲೆಕ್ಕಾಚಾರ ಅಂದಾಗ ಲಿಂಗಾಯತ ಸಮುದಾಯ 4,10,000 ಇದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಕುರುಬರು ಅಂದಾಗ 1,70,000. ಪರಿಶಿಷ್ಟ ಜಾತಿ ಅಂದಾಗ 1,65,000. ಇದೆಲ್ಲರ ಜೊತೆಗೆ ಪರಿಶಿಷ್ಟ ಪಂಗಡ ಅಂದಾಗ ಕೇವಲ 90,000. ಮುಸ್ಲಿಂ ಸಮುದಾಯ ನೋಡಿ 1,80,000 ಇದೆ. ಜೈನ 1,30,000 ಇದೆ. ಮರಾಠ ಸಮುದಾಯ 1,70,000. ಇತರೆ ಅಂದಾಗ 2,55,000 ಮತದಾರರು ಈ ಭಾಗದಲ್ಲಿ ಜಾತಿವಾರು ನೋಡೋದಾದರೆ ಇದ್ದಾರೆ. ಸೊ ಜಾತಿವಾರು ಸಮುದಾಯದ ಸಂಖ್ಯೆ ಅನ್ನೋದು ಈ ಚುನಾವಣೆ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ನೋಡೋದಾದರೆ ಏನು ಹೇಳ್ತೀರಿ ಸರ್ ನೀವು? ಈಗ ಆಗಲೇ ಒಂದು ಪಾಯಿಂಟ್ ರೈಸ್ ಮಾಡಿದ್ರಿ ನೀವು, ಯಾವ ಕ್ಷೇತ್ರ ಮತ್ತು ಯಾವ ಕ್ಷೇತ್ರವಾಗಿ ಬದಲಾಗಿದೆ, ಅಲ್ಲಿರುವಂಥ ಮತದಾರರ ಸಂಖ್ಯೆ ಮತ್ತು ಈಗಿರುವಂತಹ ಅಭ್ಯರ್ಥಿಗಳು ಅವರ ಕಾಸ್ಟ್ ಅಂತ ನೋಡಿದ್ರೆ ಹೆಂಗಿದು ಕೆಲಸ ಮಾಡುತ್ತೆ, ಯಾವ ಅಭ್ಯರ್ಥಿಗೆ ಹೆಂಗೆ? ಅಲ್ಲ, ಜಾತಿವಾರು ಲೆಕ್ಕಾಚಾರ ಎಲ್ಲ ಕಡೆ ಆಗುತ್ತೆ. ಆದರೆ ಇಲ್ಲಿ ಹೇಗಾಗಿದೆ, ಅಹಿಂದ ಮತಗಳೇನಾದ್ರು ಒಂದಾದರೆ ಓಕೆ ಲಿಂಗಾಯತ ಮತಗಳು ಹಿಂದಕ್ಕೆ ಬೀಳ್ತವೆ. ಯಾಕೆ ಅಂತ ಹೇಳ್ಬಿಡ್ತೀನಿ ನಿಮಗೆ. ಕುರುಬರು ಸಿದ್ದರಾಮಯ್ಯವರ ಕಾರಣಕ್ಕೆ 1.7 ಲ್ಯಾಕ್ ಮತಗಳಿದ್ದಾವೆ, ಆಯ್ತಾ? ಅದಾದ್ಮೇಲೆ SC/ST ಎರಡೂ ಸೇರಿದ್ರೆ 4.3 ಲ್ಯಾಕ್ಸ್ ಇದೆ. SC/ST ಮುಸ್ಲಿಂ ಮೂರು ಸೇರಿದ್ರೆ ಮುಸ್ಲಿಮರು ಕಾಂಗ್ರೆಸ್ ಪರವಾಗಿರ್ತಾರೆ, SC/ST ತಮ್ಮದೇ ಕ್ಯಾಂಡಿಡೇಟ್ ಇರೋದ್ರಿಂದ ಅದ್ರ ಪರವಾಗಿರ್ತಾರೆ. ಎಲ್ಲ 3 ಜನ ಸೇರಿದ್ರೆ 4.3 ಲ್ಯಾಕ್ಸ್. ಲಿಂಗಾಯತ ಇರೋದು 4.1 ಲ್ಯಾಕ್. ಅಂದ್ರೆ ಈ 3 ಕಮ್ಯುನಿಟಿ ಬಟ್ ಅದು ಒಂದು ಕಮ್ಯುನಿಟಿ ನಮ್ಗೇನಾಗುತ್ತೆ, ಇವ್ರದ್ದು ಜಾಸ್ತಿ ಇರುತ್ತೆ. ಸೊ ಅದ್ರ ಜೊತೆಗೆ ಏನಾದ್ರೂ ಅಲ್ಲಿರ್ತಕ್ಕಂಥ ಜೈನರು ಮರಾಠರು ಏನಾದ್ರು ಸೇರಿದ್ರೆ, ಯಾರ ಜೊತೆ ಸೇರಿದ್ರೆ ಈ ಕಾಂಗ್ರೆಸ್ ಪರವಾಗಿ, ಆಮೇಲೆ ಇನ್ನೊಂದು ಕಮ್ಯುನಿಟಿ ಇದೆಯಲ್ಲ ಕುರುಬರದು 1.7 ಅವರು ಇದ್ದಾರೆ. ಹೌದು. ಸೊ ಅವರು ಸಿದ್ದರಾಮಯ್ಯ ಅವರ ಕಾರಣಕ್ಕೆ ಏನಾದ್ರು ಬೆಂಬಲಿಸಿದ್ದಾರೆ, ಆಯ್ತಾ? ಆವಾಗ ಲಿಂಗಾಯತ ಸಂಪೂರ್ಣವಾಗಿ ಎಲ್ಲಾ ಮತಗಳು ಬಿಜೆಪಿಗೆ ಬಿದ್ದರೂ ಸಹಿತ ಈ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದೋಗ್ಬಿಡ್ತಾರೆ. ಯೂಶಲಿ ದ ಹಿಸ್ಟ್ರಿ ಅಂತ ನಾವು ನೋಡೋದಾದ್ರೆ ಜೈನ ಮರಾಠ ಮತ್ತು ಇತರೆ ಅಂದಾಗ ಈ ಹಿಂದಿನಿಂದ ಯಾರ ಜೊತೆ ಯಾರು ಗೆಲುವಿಗೆ ಕಾರಣ ಆಗಿದ್ದಾರೆ ಈ ಸಮುದಾಯದವರು? ಸರ್, ಈ ಮರಾಠ ಅನ್ನೋದಿದೆಯಲ್ವಾ, ಈ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಮರಾಠ ಮತದಾರರ ಜೊತೆಗೆ ತುಂಬಾ ಒಳ್ಳೆಯ ಸಂಪರ್ಕ ಇಟ್ಕೊಂಡಿದ್ದಾರೆ. ಅವ್ರು ಬಿಟ್ಕೊಟ್ಟಿಲ್ಲ ಇಲ್ಲಿವರೆಗೂ. ಸೊ ಅವ್ರು ಹೆಬ್ಬಾಳ್ಕರ್ ಅವ್ರಿಗೆ ಆ ವಹಿಸಿದ್ದಾರೆ, ಏನು ವಹಿಸಿದ್ದಾರೆ, ಮರಾಠ ಸಮುದಾಯದವ್ರನ್ನ ಮ್ಯಾನೇಜ್ ಮಾಡಬೇಕು ಅಂತ ವಹಿಸಿದ್ದಾರೆ. ಸೊ ಜೈನರು ಇದಾರಲ್ಲ, ಅವ್ರು ಬಿಜೆಪಿ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಕಾರಣ ಏನಂತಂದ್ರೆ ಬಿಜೆಪಿಯ ಜೊಲ್ಲೆ ಅವರು ಉದ್ಯಮಿ ಮತ್ತು ವ್ಯಾಪಾರಸ್ಥ, ಆಯ್ತಾ? ಈ ವ್ಯಾಪಾರಸ್ಥರು ಜೈನರೆಲ್ಲ ವ್ಯಾಪಾರಸ್ಥರೇ ಬಹುಸಂಖ್ಯಾತರು. ಸೊ ಈ ವ್ಯಾಪಾರಿ ಕೊಡುಕೊಳ್ಳುವ ಒಂದು ವ್ಯವಹಾರಗಳಿರೋದ್ರಿಂದ ಈ ಜೈನ ಮತಸ್ಥರಿದಾರಲ್ಲ, ಅವ್ರಿಗೆ ಫಂಡಿಂಗು ಮಾಡ್ತಾರೆ, ಮತಗಳನ್ನು ಕೊಡ್ತಾರೆ. ಬಟ್ ಅವರು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲ. ಅವರು ಜೈನರು 1.3 ಲ್ಯಾಕ್ಸ್ ಇದ್ದಾರೆ, ಆಯ್ತಾ? ಸೊ ಇವುಗಳನ್ನು ಲೆಕ್ಕಾಚಾರ ನೀವು ನೋಡ್ಕೊಂಡ್ರೆ 6 ಮ್ಯಾಕ್ಸಿಮಮ್ ಅಂದ್ರೆ 5.25 ಅಷ್ಟೇ ಆಗುತ್ತೆ. ಅವರು ಲಿಂಗಾಯತರದ್ದು ಎಷ್ಟು 4 ಲಕ್ಷ. ಸೊ ಆದ್ದರಿಂದ ಈ ತರ ಲೆಕ್ಕಾಚಾರವನ್ನು ಹಾಕಿದ್ರೆ ಅಂದ್ರೆ, ಮತ್ತು ಇನ್ನೊಂದು ನಿಮಗೆ ಹೇಳ್ತಾ ಇದ್ದೇನೆ, ಹೆಚ್ಚು ಮತದಾರರು ಬಂದು ವೋಟ್ ಮಾಡಿದ್ರೆ 60-65% ಆದ್ರೆ ಆಗಲ್ಲ. 75% ಹೆಚ್ಚು ಮಾಡಿದ್ರೆ ಬಿಜೆಪಿ ಅಭ್ಯರ್ಥಿ ಸೋತ್ಬಿಡ್ತಾರೆ. ಯಾಕಂದ್ರೆ ಹಿಂದುಳಿದ ವರ್ಗದವರೆಲ್ಲ ಬರ್ತಾರೆ, ಬಂದು ಮತ ಹಾಕ್ತಾರೆ, ಗ್ರಾಮೀಣ ಪ್ರದೇಶದಿಂದ ಬಂದು ಮತ ಹಾಕ್ತಾರೆ. ಸೊ ಆ ಸಂದರ್ಭದಲ್ಲಿ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಮೋದಿ ಅಲೆಯ ಏನು ಮತದಾರ ಇದ್ದಾರಲ್ಲ, ಅವರು ಬಿಜೆಪಿ ಕಡೆ ವಾಲ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ವೋಟ್ ಆದಾಗ ಅವಾಗ ಪ್ರಿಯಾಂಕಾ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗೋ ಚಾನ್ಸಸ್ ಇದೆ, ವೋಟಿಂಗ್ ಜಾಸ್ತಿ ಆದರೆ. ಆಮೇಲೆ ಇಲ್ಲೊಂದು ಕಾಂಗ್ರೆಸ್ಗೆ ಒಂದು ಅಪಾಯ ಇದೆ, ಅರ್ಥ ಆಯ್ತಾ? ಯಾಕೆಂತಂದ್ರೆ ಅಲ್ಲಿ ಇವರು ವಿರುದ್ಧವಾಗಿ ಶಂಭು ಅವ್ರು ನಿಂತಿದ್ದಾರೆ. ಶಂಭು ಕಲ್ಲೋರ್ಕಲ್ ನೋಡಿ, ಅರ್ಥ ಆಯ್ತಾ? ಇವರು ಕಳೆದ ಸಾರ್ತಿ ರಾಯಭಾಗ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತು ಬಿಜೆಪಿಯ ವಿರುದ್ಧ ಸೋತಿದ್ರು. ಎಷ್ಟಲ್ಲಿ ಸೋತರು? ಬರೀ 2,500 ಮತಗಳಲ್ಲಿ ಸೋತರು. ಅವರು ಏನ್ ಮಾಡಿದ್ರು, ನನಗೆ ಈ ಸರ್ತಿ ಅವಕಾಶ ಕೊಡಿ, ನಾನು ಕಡಿಮೆ ಸಂಖ್ಯೆಯಲ್ಲಿ ಸೋತಿದ್ದೇನೆ, ಆಮೇಲೆ ನಮ್ಮ ಸಮುದಾಯದವರು ಜಾಸ್ತಿ ಇದ್ದಾರೆ, ಆದ್ದರಿಂದ ನನಗೆ ಪಾರ್ಲಿಮೆಂಟ್ಗೆ ಹೋಗೋದಕ್ಕೆ ನಿಲ್ಲೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡ್ರು.
ಆಗ್ಲಿಲ್ಲ ಆದ್ರೆ. ಆಯ್ತಾ, ಆದ್ರೆ ಅವ್ರಿಗೆ ಕೊಡ್ಲಿಲ್ಲ. ಈಗ ಅವ್ರ IAS ಆಫೀಸರ್ ಅಧಿಕಾರಿಯಾಗಿದ್ದವರು ಅವರು ಈಗ ಕಾಂಗ್ರೆಸ್ಸಿಗೆ ಸೆಡ್ ಹೊಡೆದ್ಬಿಟ್ಟು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಂಥವ್ರಲ್ಲ. ಓಕೆ, ಮತದ ವಿಭಜನೆ ಅರ್ಥ ಆಯ್ತಾ? ಲಿಂಗಾಯತ ಮತಗಳು ಇವರು ಶಂಭು ಅವ್ರಿಗೆ ಒಂದಿಷ್ಟು ಹೋಗ್ತವೆ, ಜೊಲ್ಲೆ ಅವರು ಒಂದಿಷ್ಟು ಹೋಗ್ತವೆ. ಆಮೇಲೆ ಇಲ್ಲಿ ಇರ್ತಾರಲ್ಲ ಜಾರಕಿಹೊಳಿ ಅವ್ರ ಪರವಾಗಿರ್ತಕ್ಕಂಥ ಲಿಂಗಾಯತ ಮತಗಳು ಏನಿದಾವಲ್ಲ, ಅಂದ್ರೆ ಏನು ಲಕ್ಷ್ಮಣ ಸವದಿ ಅವರ ಮೂಲಕ ಬರ್ತಕ್ಕಂಥ ಮತಗಳಿದಾವಲ್ಲ, ಅವುಗಳು ಸಹಿತ ಒಂದಿಷ್ಟು ಆ ಕಡೆ ಹೋಗಿ ಚಾನ್ಸ್ ಇದೆ. ಶಂಭು ಅಂದ್ರೆ ಎತ್ಕೋತಾರೆ. ಕಾಂಗ್ರೆಸ್ ಲಿಂಗಾಯತರು ಏನಿದ್ದಾರೆ, ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಲಿಂಗಾಯತರ ಮತಗಳನ್ನ ವಿಭಜಿಸುವ ಕೆಲಸವನ್ನ ಶಂಭು ಅವರು ಮಾಡ್ತಾರೆ. ಅವ್ರಿಗೆ ನನಗೆ ಟಿಕೆಟ್ ಕೊಟ್ಟಿಲ್ಲ ಲೋಕಸಭೆ ಅನ್ನೋ ಒಂದು ಸಿಟ್ಟಿದೆ, ಒಂದು ಅಸಮಾಧಾನ ಇದೆ. ಆದ್ದರಿಂದ ಕಾಂಗ್ರೆಸ್ಸಿಗೆ ಈ ಸತಿ ಸೆಡ್ ಹೊಡೆದಿದ್ದಾರೆ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ. ಅವರಿಂದ ಒಂದಿಷ್ಟು ಡ್ಯಾಮೇಜ್ ಆಗುವ ಸಾಧ್ಯತೆಗಳು ಕಾಂಗ್ರೆಸ್ಸಿಗೆ ಇದೆ. ರೈಟ್. ಸೇಮ್ ಟೈಮ್ ಸಿದ್ದರಾಮಯ್ಯವರು ಟಾಸ್ಕ್ ಕೊಟ್ಬಿಟ್ಟಿದ್ದಾರೆ, ಗೆಲ್ಲಿಸ್ಕೊಂಡ್ಲೇ ಬರಬೇಕು ಈ ಕ್ಷೇತ್ರವನ್ನ ಅಂತ. ಅಫ್ಕೋರ್ಸ್ ಲಕ್ಷ್ಮಣ ಸವದಿಯವರು, ಲಕ್ಷ್ಮೀ ಹೆಬ್ಬಾಳ್ಕರು, ಸತೀಶ್ ಜಾರಕಿಹೊಳಿ ಅವರೇ ಕಡದಲ್ಲಿದ್ದಾರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ನೀವಾಗಲೂ ಒಂದು ಪಾಯಿಂಟ್ ರೈಸ್ ಮಾಡಿದ್ರಿ, ಮಧ್ಯಮ ಮತ್ತು ಮಧ್ಯಮ ವರ್ಗ ಅಂತ. ಸೊ ಗ್ಯಾರಂಟಿ ಫಲಾನುಭವಿಗಳು ಅಂತ ಹೇಳಿದ್ರೆ ಅದಕ್ಕೆ ಬಿಲೋ ಇರೋರೆ, ಬಿಲೋ ಪಾವರ್ಟಿ ಲೈನ್ ಇದ್ದರು, ಎಲ್ಲರೂ ಇದ್ದಾರೆ. ಅಲ್ಲಲ್ಲ, ಇದು ಹೆಚ್ಚು ತೃಪ್ತಿ ಯಾರಿಗೆ ಕೊಟ್ಟಿರುತ್ತೆ ಅಂತ. ಮಧ್ಯಮ ವರ್ಗದವ್ರು ಏನು ಹೇಳ್ತಾರೆ, ಈ ಗ್ಯಾರಂಟಿಗಳೇನು ಬೇಕಾಗಿರಲಿಲ್ಲ, ನಾವೇನಾದರೂ ಕೇಳಿದ್ವಾ, ಈ ಥರದ ಒಪಿನಿಯನ್ ಕೊಟ್ಟವರು ಇದ್ದಾರೆ. ಸೊ ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆ ಅಂತ ಯಾವಾಗ ಬರುತ್ತೆ ಅವರೆಲ್ಲ ಕಾಂಗ್ರೆಸ್ ನಮಗೆ ಕೊಟ್ಟಿದ್ದಾರೆ 2,000 ರೂಪಾಯಿ, ನಾವು ಆ ಋಣದಲ್ಲಿದ್ದೀವಿ, ನಮಗೆ ಗೃಹ ಜ್ಯೋತಿ ಬರುತ್ತೆ, ನಮಗೆ ಅನ್ನಭಾಗ್ಯ ಸಿಗ್ತದೆ, ನಮಗೆ ಅನ್ನ ಹಾಕ್ತಿದ್ದಾರೆ ಸಿದ್ದರಾಮಯ್ಯ, ಈ ಥರದ ಮಾತುಗಳು ಇರೋದ್ರಿಂದಾಗಿ ಇದು ಎಷ್ಟರ ಮಟ್ಟಿಗೆ ಪ್ಲಸ್ ಆಗಬಹುದು ಅಂತ ಅನ್ಸುತ್ತೆ. ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹ ಜ್ಯೋತಿ ಯಾರಿಗೂ ಬಡವರಿಗೆ ಅಂತಿಲ್ಲ, ಎಲ್ರಿಗೂ 200 ಯೂನಿಟ್ ಅಲ್ಲಿ ಯಾರ್ಯಾರು ಬಳಸ್ತಾರೆ ಅವ್ರಿಗೆಲ್ಲರಿಗೂ ಇದೆ. ಅದು ಮಧ್ಯಮ ವರ್ಗಕ್ಕೂ ಇದೆ, ಕೆಳವರ್ಗಕ್ಕೂ ಇದೆ. ಬಸ್ ಫ್ರೀ ಬಸ್ಸು ಎಲ್ಲ ವರ್ಗಕ್ಕೂ ಇದೆ, ಅಂದ್ರೆ ಬರೀ ಬಡವರಿಗೆ ಮಾತ್ರ ಇಲ್ಲ. ಹಾಗಾಗಿ ಈ ಯೋಜನೆಗಳ ಫಲಾನುಭವಿಗಳು ಸಹಿತ ಈ ಮಧ್ಯಮ ವರ್ಗದವರು ಇದಾರಲ್ವಾ. ನಾನೇ ನೀವು ಹೇಳಿದ ಹಾಗೆ ನಾವು ಕೇಳಿದ್ದೀವ ಅಂತ ಕೇಳ್ತೇನೆ. ಯಾಕಂದ್ರೆ ತಗೋಬೇಡ, ನಿರಾಕರಣೆ ಮಾಡೋ, ನಿಮ್ಮ ಮನೆಗೆ ಬಂದು ಯಾರು ದುಡ್ಡು ಕೊಡ್ತಾ ಇಲ್ವಲ್ಲ. ಇಲ್ಲ, ಬಹುಸಂಖ್ಯಾತರು ಬಿಜೆಪಿಯನ್ನು ಬೆಂಬಲಿಸ್ತಕ್ಕಂಥವ್ರು, ಮೋದಿಯನ್ನು ಬೆಂಬಲಿಸ್ತಕ್ಕಂಥವ್ರು ಎಲ್ಲರೂ ಸಹಿತ ಫಲಾನುಭವಿಗಳೇ. ಹೌದು, ಪುಕ್ಸಟ್ಟೆ ಸಿಗ್ತಂದು ನನಗೂ ಇರಲಿ, ನಮ್ಮ ಅಪ್ಪನಿಗಿರ್ಲಿ ಅಂತ ತನ್ನವರೇ. ರಾಜಕೀಯವಾಗಿ ಕಾಂಗ್ರೆಸ್ನ ವಿರೋಧಿಸ್ತಾರೆ, ಕಾಂಗ್ರೆಸ್ ಗ್ಯಾರಂಟಿಯ ಫಲಾನುಭವಿಗಳು ಆಗಿದ್ದಾರೆ. ಹೌದು, ಇವುಗಳನ್ನ ನೀವು ಗಮನಿಸಿದ್ರೆ ಈ ಮಧ್ಯಮ ವರ್ಗ ಇದೆಯಲ್ಲ, ಇಂಥ ಸಂದರ್ಭದಲ್ಲಿ ಬಹಳ ಸ್ಮಾರ್ಟ್ ಆಗಿ ಆಕ್ಟ್ ಮಾಡುತ್ತೆ. ಇನ್ನೊಂದು ಕಮೆಂಟು ಮಾಡ್ತಾರೆ, ಇದು ಈ ಗ್ಯಾರಂಟಿ ಅಂದಾಗ, ಈ ಗ್ಯಾರಂಟಿ ಯೋಜನೆಗಳು ದೇಶದ ಆರ್ಥಿಕತೆಯನ್ನು ಅಥವಾ ರಾಜ್ಯದ ಆರ್ಥಿಕತೆಯನ್ನು ಬುಡಮೇಲ್ ಮಾಡೋಕ್ಕಿರುತ್ತೆ, ನಾವು ಕೇಳಿರಲಿಲ್ಲ, ಕೊಟ್ಟಿದ್ದಾರೆ ಆಸ್ ಪರ್ ರೂಲ್ಸ್. ಆಯಿತು, ನನ್ನ ಸಂತೋಷ. ಇದು ದೊಡ್ಡ ಆರೋಪವನ್ನು ಮಾಡ್ತಾ ಇದ್ರು, ಇಡೀ ದೇಶ ಹಾಳು ಮಾಡ್ತಾನೆ ಮೋದಿ ಅವರು ಹೇಳಿದ್ರು. ಆದರೆ ಬಿಜೆಪಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳೇನು ಇವಾಗ ಹೇಳ್ತಾ ಇದ್ರಲ್ವಾ, 4,000 ರೂಪಾಯಿ ಕೊಡ್ತೀವಿ ನಾವು, ಆಯ್ತಾ, ರೈತರಿಗೆ. ಆದ್ದರಿಂದ ಇವ್ರು ನಿಲ್ಲಿಸಿದ್ದಾರೆ ಅಂತ ಹೇಳ್ತಾ ಇದ್ರಲ್ವಾ. 4,000 ಏನು ಉಚಿತ ಅಲ್ವಾ? 6,000 ಕೇಂದ್ರ ಸರ್ಕಾರದಿಂದ ಕೊಡ್ತಿದೀವಿ ಅಂತ ಹೇಳ್ತಾರಲ್ಲ, ಅದು ಉಚಿತ ಅಲ್ವಾ? ಫ್ರೀ ಬೀಸ್ ತಾನೆ. ಯಾರಿಗೆ ಅನ್ನೋದು ಇಂಪಾರ್ಟೆಂಟ್, ರೈತರಿಗೆ. ಇಲ್ಲಿ ಪ್ರತಿಯೊಬ್ಬರಿಗೂ ಬಸ್ನಲ್ಲಿ ಫ್ರೀ ಅನ್ನೋದಕ್ಕೂ ವೃದ್ಧ ಮಹಿಳೆಯರಿಗೆ ಫ್ರೀ ಅನ್ನೋದಕ್ಕೂ ಡಿಫ್ರೆನ್ಸ್ ಇದೆ. ಗೃಹಜ್ಯೋತಿ ಅಂದಾಗಲೂ ಬಡತನ ರೇಖೆಗಿರು BPL ಕಾರ್ಡ್ ಯಾರು ಹೊಂದಿದ್ದಾರೆ ಅವರಿಗೆ ಗೃಹಜ್ಯೋತಿ ಫ್ರೀ ಅನ್ನೋದಕ್ಕೂ 200 ಯೂನಿಟ್ಗಿಂತ ಯಾರು ಕಮ್ಮಿ ಯೂಸ್ ಮಾಡ್ತಾರೆ ಅವ್ರಿಗೆ ಅನ್ನೋದಕ್ಕೂ ಆ ಡಿಫ್ರೆನ್ಸ್, ಆ ಹೇರ್ಲೈನ್ ಡಿಫ್ರೆನ್ಸ್ನ ಜನ ಗಮನಿಸಿದ್ದಾರೆ ಅಂತ ಅನ್ಸೋದಿಲ್ವಾ? ಇದನ್ನ ನೋಡಿದ್ರೆ ಮೇಲ್ಮಧ್ಯಮ ವರ್ಗದವ್ರು ಜಾಸ್ತಿ ಇದ್ದಾರಾ, ಕೆಳವರ್ಗದವ್ರು ಜಾಸ್ತಿ ಇದ್ದಾರೆ? ಬಹುಸಂಖ್ಯಾತರು ಅಂದ್ರೆ ಯೋಜನೆಗಳು ಬಹುಸಂಖ್ಯಾತರಿಗೆ ತಲುಪ್ತಾ ಇದಾವೆ. ಮಹಿಳೆಯರು ಏನೇ ಹೇಳಿ ನಿಮ್ಗೆ, ಎಷ್ಟೋ ಜನ ಬರೋ 2,000 ರೂಪಾಯಿ ಮಕ್ಕಳು ಓದಿಸಿದ್ದಾರೆ, ಟ್ಯೂಷನ್ ಫೀ ಕೊಟ್ಟಿದ್ದಾರೆ, ಆಯ್ತಾ. ಎಲ್ಲೋ ದೇವಸ್ಥಾನಗಳಿಗೆ ಎಂದೂ ಮನೆಗೆ ಹೋಗ್ತಿರಲಿಲ್ಲ, ಗಂಡನ ಕಡೆ ಕೈ ಚಾಸ್ತಾ ಇದ್ರು ಹೇಳ್ತಾ ಇದ್ದಾರೆ. ಇವ್ರು ಹೇಳ್ತಾ ಇರೋದು 6,000 ರೂಪಾಯಿ ಫ್ರೀ ಕೊಡ್ತಿರೋ ಕೇಂದ್ರ ಸರ್ಕಾರದಿಂದ ಹೇಳ್ತಾರಲ್ವಾ. ಈ 6,000 ರೂಪಾಯಿ ದುಡ್ಡನ್ನು ಏನು ಕೊಡ್ತಾ ಇದ್ದಾರೆ ಅದು ಬೇಡ ಅಂತ ಹೇಳ್ತಾರೆ ರೈತರು. ನಮಗೆ MSP ಕೊಡಿ, ಮಿನಿಮಮ್ ಬೆಂಬಲ ಬೆಲೆ, ನಮಗೆ ಫ್ರೀ ಬೀಸ್ ಬೇಕಾಗಿಲ್ಲ. ಅದಕ್ಕೋಸ್ಕರನೇ 2 ಲಕ್ಷ ಜನ ಗಡಿಯಲ್ಲಿ ನಿಂತರು, 1 ವರ್ಷಗಳ ಕಾಲ 700 ಜನ ಜೀವ ಕಳ್ಕೊಂಡ್ರು. ಇವತ್ತು ಕೊಡ್ತೀನಿ ಅಂತ ರೈಟಿಂಗ್ ಅಲ್ಲಿ ಕೊಟ್ಟರು, ಇವತ್ತಿನವರೆಗೂ ಸಹಿತ ಅದನ್ನ ಕೊಡ್ಲಿಲ್ಲ. ರೈಟ್, ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್
ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.